ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅಗ್ಯಾನ್. ಸೊ ಇವತ್ತಿನ ಎಪಿಸೋಡಲ್ಲಿ ನಾನು ನಟ್ಸ್ ಪೌಡರ್ ಮಾಡೋದಕ್ಕೆ ಹೇಳ್ಕೊಡ್ತಾ ಇದ್ದೀನಿ. ಅದಕ್ಕೆ ಬೇಕಾಗಿರೋದು 1 ಕಪ್ ಆಲ್ಮಂಡ್, 1 ಕಪ್ ಕ್ಯಾಶು ಸ್ವಲ್ಪ ನೋಡ್ಬಿಟ್ಟು ತೊಗೊಳ್ಳಿ. ಹಳೆ ಸ್ಟಾಕ್ ಆಗಿದ್ರೆ ಅದರಲ್ಲಿ ಹುಳ ಇರೋ ಚಾನ್ಸಸ್ ಇರುತ್ತೆ. ಮತ್ತು 1/2 ಕಪ್ ವಾಲ್ನಟ್ ಬೇಕು, ಮತ್ತು 1/2 ಕಪ್ ಪಿಸ್ತಾ ಮತ್ತು ವಾಲ್ನಟ್ ಸ್ವಲ್ಪ ಇದ್ದರೆ ಸಾಕು, ಆದರೆ ಸ್ಕಿಪ್ ಮಾಡೋದಕ್ಕಿಂತ ಸ್ವಲ್ಪ ಇದ್ರೂ ಹಾಕೋದು ಬೆಟರ್. ಮತ್ತು ಈ 4 ಇಂಗ್ರೀಡಿಯೆಂಟ್ ಜೊತೆಲಿ ನಾನು ಇನ್ನೊಂದು ಹಾಕ್ತಾ ಇದ್ದೀನಿ, ಅದು ಮಖಾನ. ನಿಮಗೆಲ್ಲ ಸೂಪರ್ ಮಾರ್ಕೆಟಲ್ಲೂ ಗ್ರಾಸರಿ ಸ್ಟೋರಲ್ಲೂ ಸಿಗುತ್ತೆ, ಫಾಕ್ಸ್ ನಟ್ಸ್ ಅಂತ. ಸೊ ಎಲ್ಲದನ್ನು ಒಂದೊಂದೇ ಡ್ರೈ ರೋಸ್ಟ್ ಮಾಡ್ಕೋತಾ ಇರಬೇಕು. 3 to 5 ಮಿನಿಟ್ಸ್ ಡ್ರೈ ರೋಸ್ಟ್ ಮಾಡಿಕೊಂಡ್ರೆ ಸಾಕು. ನಮಗೆ ಲೋ ಫ್ಲೇಮಲ್ಲಿ ಇಟ್ಕೊಂಡು ಮಾಡಿಕೊಂಡ್ರೆ ಇನ್ನೂ ಅರೋಮ್ಯಾಟಿಕ್ ಆಗಿರುತ್ತೆ. ಸೊ ಈ ಚಳಿಗಾಲದಲ್ಲಿ ಈ ನಟ್ಸ್ ಪೌಡರ್ ಮಾಡಿಸಿರೋದು ಅಂತ ಹೇಳ್ಬೋದು. ಸಣ್ಣ ಮಕ್ಕಳಿಂದ ಹಿಡಿದು ಅಂದರೆ 6 ತಿಂಗಳು ಮಗುವಿಂದ ಹಿಡಿದು ಎಲ್ಲ ದೊಡ್ಡವ್ರು ಕೂಡ ತೊಗೋಬೋದು. ಹಾಲಿಗೆ ಹಾಕ್ಕೊಂಡು ಕುಡಿದ್ರೆ ಇನ್ನೂ ಅದು ಹೆಲ್ತಿಗೆ ಬೆನಿಫಿಟ್ ಆಗಿ ಇರುತ್ತೆ. ಸೊ ಕ್ಯಾಶು ನೋಡ್ತಿದ್ದೀರಲ್ಲ, ನಾನು ಹೇಳಿದ್ದು ಒಂದು ತಲೆಯಲ್ಲಿ ಇಟ್ಕೊಳ್ಳಿ. ಇದೆಲ್ಲದನ್ನು ಡ್ರೈ ರೋಸ್ಟ್ ಮಾಡ್ಕೋಬೇಕು. ಫಸ್ಟು ಒಂದು ಕ್ಲೀನ್ ಕಂಟೈನರ್ ತೊಗೊಂಡು ಡ್ರೈ ರೋಸ್ಟ್ ಮಾಡ್ಕೊಂಡಿರೋದನ್ನೆಲ್ಲ ಒಂದೊಂದೇ ಹಾಕ್ಕೋಬೇಕು. ಹಾಕ್ಕೊಂಡು ಒಂದು 3 ರಿಂದ 5 ನಿಮಿಷ ಅದನ್ನು ತಣ್ಣಗಾಗಕ್ಕೆ ಇಟ್ಬಿಡಬೇಕು. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗ್ತಾ ಇದ್ದರೆ ಪ್ಲೀಸ್ ಎಲ್ಲ ಫ್ರೆಂಡ್ಸ್, ಫ್ಯಾಮಿಲಿಗೆ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ವಾಲ್ನಟ್ ಮತ್ತು ಪಿಸ್ತಾನು ಕೂಡ 3 ರಿಂದ 5 ನಿಮಿಷ ತನಕ ಡ್ರೈ ರೋಸ್ಟ್ ಮಾಡಿಕೊಂಡು ಆ ಪ್ಲೇಟಿಗೆ ಹಾಕ್ಕೋಬೇಕು. ಇದು 4 ಆದಮೇಲೆ ನಮ್ಮದು 5th ಇಂಗ್ರೀಡಿಯೆಂಟ್ ಏನಿದೆ ಮಖಾನ, ಅದನ್ನು ಕೂಡ ಡ್ರೈ ರೋಸ್ಟ್ ಮಾಡ್ಕೋಬೇಕು. ನಾನಿಲ್ಲಿ ಮಖಾನ 2 ಕಪ್ ತೊಗೊಂಡಿದ್ದೀನಿ, ಯಾಕೆಂದರೆ ತುಂಬ ಲೈಟಾಗಿರುತ್ತಲ್ವ, ಅದಕ್ಕೆ ಹಾಕ್ಕೋಬೋದು. ಅದು ಫಸ್ಟಿಗೆ ನೋಡಿದ್ರೆ ತುಂಬ ಸ್ಮೂತ್ ಇರುತ್ತೆ. ಅದು ಎಲ್ಲಿ ತನಕ ಡ್ರೈ ರೋಸ್ಟ್ ಮಾಡ್ಕೋಬೇಕು ಅಂದರೆ ಅದು ಪುಡಿ ಆಗಿಬಿಡುತ್ತೆ. ನಾವು ಸ್ವಲ್ಪ ಪ್ರೆಸ್ ಮಾಡಿದ್ರೂ ಪುಡಿ ಆಗಿಬಿಡಬೇಕು, ಅಲ್ಲಿ ತನಕ ಡ್ರೈ ರೋಸ್ಟ್ ಮಾಡ್ಕೋಬೇಕು. ಈಗ ತೋರಿಸ್ತಾ ಇದ್ದೀನಿ, ನೀವು ನೋಡ್ತಾ ಇದ್ದೀರಲ್ಲ, ಸ್ವಲ್ಪ ಪ್ರೆಸ್ ಮಾಡಿದ್ರೆ ಸಾಕು, ಪುಡಿ ಆಗಿಬಿಡುತ್ತೆ. ಅದೇ ನಾವು ಫಸ್ಟಿಗೆ ರೋಸ್ಟ್ ಮಾಡಿಲ್ಲ ಅಂದರೆ ಅದು ಎಷ್ಟು ಪ್ರೆಸ್ ಮಾಡಿದ್ರೂ ಪುಡಿ ಆಗಲ್ಲ. ಅದನ್ನು ತೋರಿಸ್ತೀನಿ. ಸೊ ತಣ್ಣಗಾದ್ಮೇಲೆ ನಾವೇನು ಚಟ್ನಿ ಮಾಡ್ತೀವಲ್ಲ, ಆ ಸಣ್ಣ ಗ್ರೈಂಡರ್ ತೊಗೊಂಡು ನಾವು ಇದನ್ನು ಫೈನ್ ಪೌಡರ್ ಆಗಿ ಮಾಡ್ಕೋಬೇಕು. ಸೊ ಇದೆಲ್ಲ ಹೋಲ್ ಪ್ರೋಸೆಸ್ ನಮಗೇನಿಲ್ಲ ಅಂತಂದರೂ ಒಂದು 10 to 15 ಮಿನಿಟ್ಸ್ ಒಳಗಡೆ ಆಗಿಬಿಡುತ್ತೆ. ಸೊ ಅಷ್ಟು ಸುಲಭವಾಗಿರುತ್ತೆ ಮತ್ತು ಅಷ್ಟು ಹೆಲ್ತಿಯಾಗಿರೋ ಇದು ನಟ್ಸ್ ಪೌಡರ್. ಇಲ್ಲಿ ನೋಡ್ತಾ ಇದ್ದೀರಲ್ಲ, ಈ ಥರ ಒಂದು ಸಣ್ಣ ಗ್ರೈಂಡರ್ ತೊಗೊಂಡು ನಾವು ಮಿಕ್ಸಿ ಮಾಡ್ಕೋಬೇಕು. ಸಣ್ಣ ಮಗುಗೆ ಕೊಡೋದಾದರೆ ಇದೇ ಟೈಮಲ್ಲಿ ಒಂದು 3 ರಿಂದ 4 ಸ್ಪೂನು ಜಾಗ್ರಿ ಪೌಡರ್ ಸಿಗುತ್ತೆ. ಜಾಗ್ರಿ ಪೌಡರ್ ಸಿಗುತ್ತೆ, ಅದನ್ನು ಆ್ಯಡ್ ಮಾಡಿಕೊಂಡ್ರೆ ನಿಮಗೆ ಒಂದು ಒಳ್ಳೆ ಬಾದಾಮ್ ಪ್ರಿಮಿಕ್ಸ್ ಪೌಡರ್ ಥರ ನೀವು ಯೂಸ್ ಮಾಡಿಕೊಂಡು ಮಕ್ಕಳಿಗೆ ಕೊಡ್ಬೋದು. ಸೊ ಇದು ನೋಡ್ತಾ ಇದ್ದೀರಲ್ಲ, ಈ ರೀತಿ ಫೈನ್ ಪೌಡರ್ ಮಾಡಿಕೊಂಡ್ರೆ ಸಾಕು. ಇದನ್ನು ಮತ್ತೆ ನಾವು ಸಾಣಿಸ್ಕೊಳ್ಳೋ ಮತ್ತು ಸ್ಟ್ರೈನ್ ಮಾಡ್ಕೊಳ್ಳೋ ಅವಶ್ಯಕತೆ ಇರೋದಿಲ್ಲ. ಇದನ್ನು ಹೇಗಿದೆ ಹಾಗೆ ನಾವು ಕಂಟೈನರಲ್ಲಿ ಸ್ಟೋರ್ ಮಾಡಿಕೊಂಡು ಡೈಲಿ ಬೇಸ್ ಮೇಲೆ ಯೂಸ್ ಮಾಡ್ಕೋಬೋದು. ಸೊ ಆಗಲೇ ಹೇಳಿರೋ ಥರ 6 ಮಂತ್ಸ್ ಮೇಲಿರೋ ಬೇಬೀಸಿಂದ ಹಿಡಿದು ದೊಡ್ಡವ್ರ ತನಕನೂ ಕೂಡ ಇದನ್ನು ನಾವು ಯೂಸ್ ಮಾಡ್ಕೋಬೋದು. ಸೊ ಒಂದು ಕ್ಲೀನ್ ಕಂಟೈನರ್ಗೆ ಹಾಕ್ಕೊಂಡು ಒಂದು 5 ರಿಂದ 10 ನಿಮಿಷ ಮತ್ತೆ ತಣ್ಣಗಾಗೋಕ್ಕೆ ಬಿಟ್ಟು ಆಮೇಲೆ ಕಂಟೈನರ್ಗೆ ಹಾಕ್ಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ. ಸ್ಟೋರ್ ಮಾಡಿಕೊಂಡಾಗ ಏನು ಮಧ್ಯದಲ್ಲಿ ಬೂಸ್ಟ್ ಆಗಲಿ ವಾರ್ಮ್ಸ್ ಆಗಲಿ ಆಗೋ ಚಾನ್ಸಸ್ ಇರೋದಿಲ್ಲ. ಸೊ ನಾನು ಈ ಹಿಂದೆ ಮಾಡಿದಾಗ ನಾನು ನಟ್ಸ್ ಪೌಡರ್ ಅಷ್ಟೇ ಮಾಡಿದ್ದೆ, ಮಖಾನ ಆ್ಯಡ್ ಮಾಡಿರಲಿಲ್ಲ. ಸೊ ಈಗ ಮಖಾನ ಆ್ಯಡ್ ಮಾಡಿದ್ದೀನಿ. ಸೊ ದ್ಯಾಟ್ಸ್ ಇಟ್ ಫಾರ್ ಟುಡೇಸ್ ವಿಡಿಯೋ ಗೈಸ್. ಥ್ಯಾಂಕ್ ಯು, ಬಾಯ್.